ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ಇವತ್ತು ಮ್ಯಾಥ್ಸ್ನ ಇನ್ನೊಂದು ಒಳ್ಳೆ ಕಾನ್ಸೆಪ್ಟ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಎಸ್ಪೆಷಲಿ ಫಂಕ್ಷನ್ಸಲ್ಲಿ ಡೊಮೈನ್ ಮತ್ತು ರೇಂಜನ್ನು ನಾವು ಡೆಪಿಕ್ಟ್ ಮಾಡಬೇಕಾದ್ರೆ ಬ್ರ್ಯಾಕೆಟ್ಸ್ನ ಯೂಸನ್ನು ಮಾಡ್ತೇವೆ. ಸೊ ಯಾವ್ಯಾವ ಬ್ರ್ಯಾಕೆಟ್ನ ಯೂಸ್ ಏನೇನು, ಅದನ್ನು ಯಾವ ಥರ ಬಳಸಬೇಕು, ಅದನ್ನು ನೊಟೇಷನ್ಸಲ್ಲಿ ಹೆಂಗೆ ಬಳಸೋದು, ಇದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಳ್ಳೋಣ. ಸೊ ಇದು ತುಂಬ ಬೇಸಿಕ್ ಕಾನ್ಸೆಪ್ಟ್. ಅಡ್ವಾನ್ಸ್ ಲೆವೆಲಲ್ಲಿರೋರು ಇದನ್ನು ಸ್ಕಿಪ್ ಮಾಡ್ಬೋದು, ನಿಮ್ಮ ಟೈಮ್ನ ಸೇವ್ ಮಾಡ್ಬೋದು. ಬಟ್ ಬಿಗಿನರ್ಸಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇನ್ನು ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮುಖ್ಯ ಏನಂದರೆ, ಅಟ್ಲೀಸ್ಟ್ ನಿಮ್ಮ ಒಂದು ಫ್ರೆಂಡಿಗಾದರೂ ಇದನ್ನು ಶೇರ್ ಮಾಡಿ, ಆವಾಗ ಅವರಿಗೂ ಅದರ ಬೆನಿಫಿಟ್ ಸಿಗುತ್ತೆ. ಸೊ ಬನ್ನಿ, ಬ್ರ್ಯಾಕೆಟ್ಸನ್ನು ಯಾವ ಥರ ಯೂಸ್ ಮಾಡೋದು ಅದರ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಥಮ್ಯಾಟಿಕ್ಸಲ್ಲಿ ಫಂಕ್ಷನ್ಸ್ನ ಡೊಮೈನ್ ಮತ್ತು ರೇಂಜನ್ನು ನೊಟೇಷನ್ ಬರೆಯೋಕ್ಕೆ ನಾವು ಬ್ರ್ಯಾಕೆಟ್ಸನ್ನು ಯೂಸ್ ಮಾಡ್ತೀವಿ. ಜನರಲಿ 3 ಥರ ಬ್ರ್ಯಾಕೆಟ್ ಇದೆ. ಒಂದು ಕಾಮನ್ ಬ್ರ್ಯಾಕೆಟ್, ಕಾಮನ್ ಬ್ರ್ಯಾಕೆಟ್ ಯಾವ ಥರ ಇರುತ್ತೆ, ಅದು ನೋಡೋಕ್ಕೆ ಈ ಥರ ಇರುತ್ತೆ. ಇದನ್ನು ಒಂದು ಓಪನ್ ಇಂಟರ್ವಲನ್ನು ಡಿನೋಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ಓಪನ್ ಇಂಟರ್ವಲ್. ಏನು ಓಪನ್ ಇಂಟರ್ವಲ್ ಅಂದರೆ? ಸೊ ಓಪನ್ ಇಂಟರ್ವಲ್ ಅಂದರೆ ಆ ಇಂಟರ್ವಲ್ನ ಎಕ್ಸ್ಟ್ರೀಮ್ಸ್ಗಳು ಎಕ್ಸ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಫಂಕ್ಷನ್ನ ಡೊಮೈನ್ ಅನ್ನೋದು ಸೇ -5 to +7 ತನಕ ಇದೆ ಅಂತ ಎಸ್ಯೂಮ್ ಮಾಡೋಣ. ಸೊ ಈ ಥರ ಬರೆದಾಗ -5 to +7 ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ಓಪನ್ ಬ್ರ್ಯಾಕೆಟ್ಸ್ ಬರೆದಾಗ, ಅಂದರೆ ಓಪನ್ ಇಂಟರ್ವಲನ್ನು ಡಿನೋಟ್ ಮಾಡಬೇಕಾದ್ರೆ, ಇಲ್ಲಿ ಫಂಕ್ಷನ್ ಏನು ಹೇಳುತ್ತೆ, -5 ಇಂದ ಹಿಡಿದು -7 ತನಕ ಹೋಗುತ್ತೆ. ಬಟ್ -5 ಇನ್ಕ್ಲೂಡ್ ಆಗಿರಲ್ಲ, ಅಥವಾ 7 ಕೂಡ ಇನ್ಕ್ಲೂಡ್ ಆಗಿರಲ್ಲ. ಅಂದರೆ -5 ಇಂತ ನೆಕ್ಸ್ಟ್ ನಂಬರ್ ಲೈನಲ್ಲಿ ಬರೋ ಡಿಜಿಟ್ ಯಾವುದು? ಡೆಫಿನೆಟ್ಲಿ ಹೇಳೋಕ್ಕೆ ಆಗಲ್ಲ. ಅದು -4.999999 ಇಡೀ ಜನ್ಮ ಹೇಳ್ತಾ ಹೋಗ್ಬೋದು. ಬಟ್ -5 ಇನ್ಕ್ಲೂಡ್ ಆಗಲ್ಲ. ಅದೇ ಥರ 7 ಅಂದರೆ 6.99999999 ತನಕ ಇನ್ಕ್ಲೂಡ್ ಆಗಿರುತ್ತೆ. ಬಟ್ 7 ಅನ್ನೋದು ಎಕ್ಸ್ಕ್ಲೂಡ್ ಆಗುತ್ತೆ. ಸೊ ಓಪನ್ ಇಂಟರ್ವಲಲ್ಲಿ ಏನಂದರೆ, ಎಕ್ಸ್ಟ್ರೀಮ್ಸ್ ಆರ್ ಎಕ್ಸ್ಕ್ಲೂಡೆಡ್. ಒಂದೊಳ್ಳೆ ಎಕ್ಸಾಂಪಲ್ ಜೊತೆಗೂ ಇದನ್ನು ತಿಳಿಸ್ಕೊಡ್ತೀನಿ, ವಿಡಿಯೋನ ಎಂಡ್ ತನಕ ನೋಡಿ. ನೆಕ್ಸ್ಟ್ ಬರುತ್ತೆ ಸ್ಕ್ವೇರ್ ಬ್ರ್ಯಾಕೆಟ್ಸ್. ನೋಡಿ, ಸ್ಕ್ವೇರ್ ಬ್ರ್ಯಾಕೆಟನ್ನು ಈ ಥರ ಡಿನೋಟ್ ಮಾಡ್ತೀವಿ. ಇದು ಒಂದು ಕ್ಲೋಸ್ಡ್ ಇಂಟರ್ವಲನ್ನು ಡಿನೋಟ್ ಮಾಡುತ್ತೆ. ಈಗ ಇದನ್ನೇ ನಾನು ಈ ಥರ ಬರೆದೆ ಅಂದರೆ ಮೀನಿಂಗ್ ಏನು? ಆವಾಗ -5 ಮತ್ತು 7 ಎಕ್ಸ್ಕ್ಲೂಡ್ ಆಗಿತ್ತು, ಅದು ಬರ್ತಾ ಇರಲಿಲ್ಲ ಇಂಟರ್ವಲಲ್ಲಿ. ಅದು ಬಿಟ್ಟು ಅದರ ಮಧ್ಯದ ಯಾವುದೆಲ್ಲ ರಿಯಲ್ ನಂಬರ್ಸ್ ಇದೆ ಅದಷ್ಟು ಇನ್ಕ್ಲೂಡ್ ಆಗಿರ್ತಿತ್ತು. ಬಟ್ ಈಗ ಇಲ್ಲಿ -5 ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಅದೇ ಥರ 7 ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಮೀನ್ಸ್ ಇದರ ಅರ್ಥ ಏನು? ಎಕ್ಸ್ಟ್ರೀಮ್ಸ್ ಆರ್ ಇನ್ಕ್ಲೂಡೆಡ್. ಈಗ ಇಲ್ಲೇ ಬೇರೆ 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 ಆಪ್ಷನ್ಸ್ ನೋಡಿ. ಈಗ ಸಪೋಸ್ ನಾನು ಈ ಥರ ಬರೆದ್ರೆ ಏನು ಮೀನಿಂಗ್ ಹೇಳಿ? ಈಗ ನೀವೇ ಹೇಳ್ಬೋದು. ಲೆಫ್ಟ್ ಹ್ಯಾಂಡಲ್ಲಿ ಈಗ ಒಂದು ಡೊಮೈನ್ ಅಥವಾ ಒಂದು ರೇಂಜನ್ನು ಬರಿತಾ ಇದ್ದೀವಿ. ಸೊ -5 ಇನ್ಕ್ಲೂಡ್ ಆಗಿರುತ್ತೆ, ಬಿಕಾಸ್ ಇಲ್ಲಿ ಕ್ಲೋಸ್ಡ್ ಬ್ರ್ಯಾಕೆಟ್ ಇದೆ ಅಥವಾ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ. 7 ಅನ್ನೋದು ಇನ್ಕ್ಲೂಡ್ ಆಗಿರಲ್ಲ. ಅಂದರೆ -5 ಇಂದ ಹಿಡಿದು ನಂಬರ್ ಲೈನಲ್ಲಿ ಯಾವುದೆಲ್ಲ ಬರುತ್ತೆ ನಂಬರ್ಸ್ ಅದಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಎಕ್ಸ್ಕ್ಲೂಡಿಂಗ್ 7 ತನಕ ಹೋಗುತ್ತೆ. ಅಂದರೆ 6.999999 ತನಕ ಹೋದರೂ 7 ಅನ್ನೋದು ಎಕ್ಸ್ಕ್ಲೂಡ್ ಆಗಿರುತ್ತೆ. ಸೊ ಹಿಂಗೂ ಬರಿಬೋದು. ಈಗ ನೋಡಿ, -5 to 7 ಇದರ ಅರ್ಥ ನೀವೇ ಹೇಳಿ. ಇವಾಗ ತುಂಬ ಈಸಿ. ಒಂದು ನೋಟ್ಸ್ ಮತ್ತು ಪೆನ್ನನ್ನು ಇಟ್ಕೊಂಡು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಫ್ಲವರ್ ಬ್ರ್ಯಾಕೆಟ್. ಫ್ಲವರ್ ಬ್ರ್ಯಾಕೆಟ್ಸನ್ನು ನಾವು ಸೆಟ್ಸಲ್ಲಿ ಕೂಡ ನೋಡ್ತೀವಿ. ಸೊ ಈ ಥರ ಬರುತ್ತೆ ಅದು ಫ್ಲವರ್ ಬ್ರ್ಯಾಕೆಟ್. ಇದನ್ನು ಎಲಿಮೆಂಟ್ಸನ್ನು ಡಿನೋಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ.
ಈಗ ಥಿಂಕ್ ಮಾಡಿ, ಸಪೋಸ್ ನಾನು ಈ ಥರ ಬರಿತೀನಿ, -5 ಹಿಡಿದು 7 ತನಕ ಒಂದು ಇಂಟರ್ವಲ್ ಇದೆ. ಬಟ್ ಅದರ ಮಧ್ಯದಲ್ಲಿ ಯಾವುದೋ ಒಂದು ಎಲಿಮೆಂಟ್ ಬರಲ್ಲ, ಫಾರ್ ಎಕ್ಸಾಂಪಲ್ 0 ನೋಡಿ. ಇದೀಗ ಒಂದು ಪರ್ಟಿಕ್ಯುಲರ್ ಎಲಿಮೆಂಟನ್ನು ಡಿನೋಟ್ ಮಾಡುತ್ತೆ. ಸೊ ಇದರ ಮೀನಿಂಗ್ ಏನು? -5 ಹಿಡಿದು 7 ತನಕ ಎಲ್ಲ ರಿಯಲ್ ನಂಬರ್ಸ್ ಯಾವುದೆಲ್ಲ ಇದೆ ಅದಷ್ಟು ಬರುತ್ತೆ ಇಂಟರ್ವಲಲ್ಲಿ, ಎಕ್ಸ್ಕ್ಲೂಡಿಂಗ್ 1. ಈಗ 1ಅನ್ನು ನಾವು ಬಿಟ್ಟಾಕಕ್ಕೆ ಹಿಂಗೂ ಬರಿಬಹುದು ನೋಡಿ, ಲೈಕ್ ದಿಸ್, -5 to 0 ನೋಡಿ, 0 ಎಕ್ಸ್ಕ್ಲೂಡೆಡ್, ಯೂನಿಯನ್ಡ್ ವಿತ್ 0 to 7 ಹಿಂಗೂ ಬರಿಬೋದು ಅದನ್ನು. ಬಟ್ ಇಷ್ಟು ಉದ್ದ ಬರೆಯೋದಕ್ಕಿಂತ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಏನು, ಟೈಮ್ ಸೇವ್ ಆಗಬೇಕು. ಸೊ ಟೈಮ್ ಸೇವ್ ಆಗಬೇಕಾದ್ರೆ ಆದಷ್ಟು ಶಾರ್ಟೆಸ್ಟ್ ಫಾರ್ಮಲ್ಲಿ ಬರೀಬೇಕು. ಸೊ ದಿಸ್ ವಿಲ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ -5 ಹಿಡಿದು 7 ತನಕ ಅಷ್ಟೂ ನಂಬರ್ಸ್ ಯಾವುದೆಲ್ಲ ಇದೆ ರಿಯಲ್ ನಂಬರ್ಸ್ ಅದಷ್ಟು ಬರುತ್ತೆ. ಬಟ್ ಅದರಲ್ಲಿ 0 ಒಂದು ಇನ್ಕ್ಲೂಡ್ ಆಗಿರಲ್ಲ, ಒಂದೇ ಒಂದು ಎಲಿಮೆಂಟ್ ಇಲ್ಲ ಅಂದಮೇಲೆ ಎಲಿಮೆಂಟನ್ನು ನೋಡಿ ಈ ಥರ ಬರಿಬೋದು. ಸಪೋಸ್ ಈಗ 2 ಎಲಿಮೆಂಟ್ ಇನ್ಕ್ಲೂಡ್ ಆಗಲ್ಲ, 0ನೂ ಬರಲ್ಲ 1ನೂ ಬರಲ್ಲ ಅಂತಿದ್ರೆ ಹಿಂಗೆ ಬರಿಬೋದು. ಇದರ ಅರ್ಥ ಏನು? ಇವಾಗ ನೋಡಿ ಇಲ್ಲಿ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಹೆಂಗೆ ಬರಿಬೇಕು? -5 to 0, ಆಮೇಲೆ ನೆಕ್ಸ್ಟ್ 0 to 1, ಆಮೇಲೆ ಅಲ್ಲಿ ಓಪನ್ ಬ್ರ್ಯಾಕೆಟು, ಆಮೇಲೆ ಪುನಃ 1 to 7 ಉದ್ದ ಆಗುತ್ತೆ. ಸೊ ಈ ಥರ ಬರೆದ್ರೆ ನೋಡಿ ಈಸಿಲಿ ಅರ್ಥ ಆಗುತ್ತೆ. ಸೊ ಇದನ್ನೀಗ ಒಂದು ಎಕ್ಸಾಂಪಲ್ ಜೊತೆಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಅಸ್ಯೂಮ್ ಎ ಫಂಕ್ಷನ್, ಒಂದು ಈಸಿ ಫಂಕ್ಷನನ್ನು ತಗೊಳ್ತೀನಿ. ಸೇ f of x ಈಸ್ ಗಿವನ್ ಆಸ್ x² - 4 ಡಿವೈಡೆಡ್ ಬೈ x - 2. ಅವ್ರು ಇದನ್ನು y ಅಂತಲೂ ತಗೊಳ್ಬೋದು. ಈಗ ರೈಟ್ ಇಟ್ಸ್ ಡೊಮೈನ್ ಆ್ಯಂಡ್ ರೇಂಜ್ ಅಂತ ಕ್ವಶನ್ ಬರ್ಬೋದು ಎಕ್ಸಾಮಲ್ಲಿ. ಸೊ ಇದನ್ನೀಗ ಯಾವ ಥರ ನಾವು ಸಾಲ್ವ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದು, ವಿಚ್ ಇಸ್ x + 2 ಇಂಟು x - 2, a² - b² ಫಾರ್ಮಲ್ ಇದೆ, ಡಿವೈಡೆಡ್ ಬೈ x - 2. ಸೊ ತುಂಬ ಜನ ಇಲ್ಲಿ ಬಂತು ಕಾಮನ್ ಫ್ಯಾಕ್ಟರ್ ಅಂದರೆ ಟಕ ಅಂತ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಕ್ಯಾನ್ಸಲ್ ಮಾಡೋ ಮೊದಲು x - 2 = 0 ಆದರೆ ಏನಾಗುತ್ತೆ? 0/0 ಫಾರ್ಮಿಗೆ ಹೋಗುತ್ತೆ. ಆವಾಗ ಫಂಕ್ಷನ್ ಅನ್ನೋದು ಡಿಫೈನ್ ಆಗಲ್ಲ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಡಿನಾಮಿನೇಟರ್ 0 ಆಗಬಾರ್ದು ಅಂದರೆ ಕ್ಲಿಯರ್ಲಿ x ≠ = 2 ಅಂತ ಆಯಿತು. ಥಿಂಕ್ ಮಾಡಿ, x = 2 ಆದಾಗ ಏನಾಗುತ್ತೆ? 2 - 2 0 ಆಯಿತು. ನ್ಯೂಮರೇಟ್ರಲ್ಲಿ 0 ಆದರೆ ಏನು ಪ್ರಾಬ್ಲಮ್ ಇಲ್ಲ, ಸರಿ ಅಲ್ಲ? ಬಟ್ ಡಿನಾಮಿನೇಟ್ರಲ್ಲಿ ಯಾವತ್ತೂ 0 ಆಗಬಾರ್ದು. ಸೊ x ≠ = 2. ಈಗ ಫಂಕ್ಷನ್ ಅನ್ನೋದು ಈ ಥರ ಆಯಿತು ನೋಡಿ, x + 2 ಅಥವಾ ಇದನ್ನು y ಅಂತ ತಗೊಳ್ಬೋದು, ಪ್ರೊವೈಡೆಡ್ x is not equal to 2. ಸರಿ ಅಲ್ವಾ? ಈಗ ಇದರ ನಾವು ಡೊಮೈನ್ ರೇಂಜನ್ನು ಬರೀಲಿಕ್ಕೆ ಒಂದು ಸಣ್ಣ ಗ್ರಾಫನ್ನು ಥಿಂಕ್ ಮಾಡೋಣ. ಸೊ ಈ ಗ್ರಾಫ್ ಯಾವ ಥರ ಬರುತ್ತೆ? ಒಂದು ಸ್ಟ್ರೈಟ್ ಲೈನ್ ಗ್ರಾಫ್. ಇದು ತುಂಬ ಈಸಿ ಎಕ್ಸಾಂಪಲನ್ನೇ ತೊಗೊಂಡಿದ್ದೀನಿ ಈ ಸಲ. ಸೊ x = 0 ಆದಾಗ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, x = 0 ಆವಾಗ y = 2. ಸೊ x = 0 ಆದಾಗ y = 2 ಆಗುತ್ತೆ. ಹಾಗಾಗಿ 0, 2 ಅನ್ನೋದು ಒಂದು ಪಾಯಿಂಟ್ ಆಯಿತು, ಈ ಪಾಯಿಂಟ್ ಆಯಿತು, ಸರಿ ಅಲ್ವಾ? x = 3 ಆದಾಗ ಅಥವಾ x = 1 ಆದಾಗ y = 3. ನೆಕ್ಸ್ಟ್ ನೋಡಿ 1, 3. ಸೊ ಸ್ಟ್ರೈಟ್ ಲೈನಲ್ಲಿ ಯಾವುದೇ 2 ಪಾಯಿಂಟ್ ಬಂದರೆ ಸಾಕು ನಮಗೆ, ನಾವೀಗ ಅದನ್ನು ಬಿಡಿಸ್ಬೋದು. ಸರಿ, ಇದೆಲ್ಲ ಓಕೆ. ಬಟ್ ಇಲ್ಲೊಂದು ಕಂಡೀಷನ್ ಇದೆ, x is not equal to 2. ಸೊ ಇದು x = 1 ಆಯಿತು. ಇಲ್ಲಿಗ ಡಿಫೈನ್ ಆಗಲ್ಲ ಫಂಕ್ಷನ್, ಸರಿನಾ? ಸೊ ಇಲ್ಲಿಗ ನಾವು ಬರೆದುಬಿಟ್ವಿ. ಸೊ ಏನು ಮಾಡಬೇಕಿಲ್ಲಿ? ಈ ಥರ ಕಟ್ ಮಾಡಿ ಇಲ್ಲೊಂದು ರಿಂಗ್ ಬರಿಬೇಕು, ಹಿಂಗೆ ಚಿಕ್ಕ ರಿಂಗ್. ಇನ್ನು ಇದರ ಮೇಲೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಇದರ ಕೆಳಗೂ ಹಾಗೆ ಸ್ಟ್ರೈಟ್ ಲೈನ್ ಎಕ್ಸ್ಟೆಂಡ್ಸ್ ಆನ್ ಬೋತ್ ಸೈಡ್ಸ್, ಎಲ್ಲಿ ಬೇಕಾದ್ರೂ ಬಿಡಿಸ್ಬೋದು. ಬಟ್ ಈ ಒಂದು ಪಾಯಿಂಟ್ ಇದೆಯಲ್ಲ, ಇದು ಡಿಫೈನ್ ಆಗಲ್ಲ. ನೌ ಲೆಟ್ ಅಸ್ ಸಿ ಹೌ ಟು ರೈಟ್ ದ ಡೊಮೈನ್ ಆ್ಯಂಡ್ ರೇಂಜ್. ಡೊಮೈನ್ ಅಂದರೆ ಏನು? ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಹೇಳಿದೆ ನಾನು. ಡೊಮೈನ್ ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಬರುವಂಥ ಎಲ್ಲ ವ್ಯಾಲ್ಯೂಸ್, ಏನೆಲ್ಲ ವ್ಯಾಲ್ಯೂಸ್ ಬರುತ್ತೆ ಅದಷ್ಟು ಡೊಮೈನ್ ಆಗುತ್ತೆ. ಸೊ ಎಕ್ಸ್ ಆಕ್ಸಿಸ್ is nothing but the domain and y axis ಅನ್ನೋದು ರೇಂಜ್ ಆಗುತ್ತೆ, is the range. ಈಗ ನೀವೇ ಥಿಂಕ್ ಮಾಡಿ, ಇನ್ವರ್ಸ್ ಫಂಕ್ಷನ್ ಅಂದರೆ ಏನಿರ್ಬೋದು? ಇನ್ವರ್ಸ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ಇಂಟರ್ಚೇಂಜಿಂಗ್ ದ ಡೊಮೈನ್ ಆ್ಯಂಡ್ ರೇಂಜ್. ಅಥವಾ ಇನ್ನೊಂದು ಸಿಂಪಲ್ ಹೇಳೋದಿದ್ರೆ ಇದನ್ನು ರೊಟೇಟ್ ಮಾಡೋದು.
ವೈ ಆಕ್ಸಿಸ್ ಬರೋಲ್ಲ, ಎಕ್ಸ್ ಆಕ್ಸಿಸ್ ಬರುತ್ತೆ, ಎಕ್ಸ್ ಆಕ್ಸಿಸ್ ಬರೋಲ್ಲ, ವೈ ಆಕ್ಸಿಸ್ ಬರುತ್ತೆ. ಆವಾಗ ಡೊಮೈನ್ ರೇಂಜ್ ಇಂಟರ್ಚೇಂಜ್ ಆಯಿತು. ಈವಾಗ ಆ ಫಂಕ್ಷನ್ ಅನ್ನೋದು ಇನ್ವರ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ತುಂಬ ಸಿಂಪಲ್ ಐಡಿಯಾ ಇದು. ಸೊ ಲೆಟ್ಸ್ ರೈಟ್ ದ ಡೊಮೈನ್. ಸೊ ಡೊಮೈನಲ್ಲಿ ನೋಡಿ ಎಕ್ಸ್ ಆಕ್ಸಿಸ್, ಓಕೆ, ಈ ಗ್ರಾಫ್ ಎಲ್ಲಿ ತನಕ ಹೋಗಿದೆ, ಹೋಗ್ತಾನೇ ಇರುತ್ತೆ ಬಿಕಾಸ್ ಇಟ್ಸ್ ಎ ಲೈನ್. ಸೊ ಎಲ್ಲಿ ಹೋಗುತ್ತೆ, -∞ ತನಕ ಹೋಗುತ್ತೆ. ಈಗ -∞ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋ ಒಂದು ದೊಡ್ಡ ಕ್ವಾಂಟಿಟಿ, ಆಯಿತಾ. ನೀವೀಗ ಸಪೋಸ್ ಒಂದು ದೊಡ್ಡ ನಂಬರ್ ಬರೆದ್ರೆ ನೆನ್ಸ್ಕೊಳ್ಳಿ, ನಿಮ್ಮ ಲೈಫಲ್ಲೆಲ್ಲ ತುಂಬ ಎಫರ್ಟ್ ಹಾಕಿ ಇಡೀ ಬುಕ್ಕಲ್ಲಿ ಒಂದು ನಂಬರ್ ಬರಿತಾ ಎಂಡ್ ತನಕ ಹೋದ್ರಿ. ಸೊ ಒಂದು ದೊಡ್ಡ ನಂಬರ್ ಆಯ್ತು, ಅದು ತುಂಬ ದೊಡ್ಡ ನಂಬರ್, ಬಟ್ ಸ್ಟಿಲ್ ಇಟ್ ಈಸ್ ಫೈನೈಟ್. ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಅದು ನಿಮ್ಗೆ ಅದು ಗೊತ್ತು. ಥಿಂಕ್ ಮಾಡಿ, ಅದಕ್ಕಿಂತ ದೊಡ್ಡ ನಂಬರ್ ಅವೈಲೇಬಲ್ ಇದೆ, ಬಿಕಾಸ್ ಜಸ್ಟ್ ಆ್ಯಡ್ 1 ಟು ದ್ಯಾಟ್. 1ಅನ್ನು ಆ್ಯಡ್ ಮಾಡಿದರೆ ಅದಕ್ಕಿಂತ ಒಂದು ದೊಡ್ಡ ನಂಬರ್ ಸಿಕ್ತು. ಹಾಗಾಗಿ ನೀವು ನಂಬರ್ ಬರೆದ್ರೆ ಇಡೀ ಲೈಫ್ ನಿಮ್ಮದು ವೇಸ್ಟ್ ಆಗುತ್ತೆ, ಬಿಟ್ಟರೆ ಸ್ಟಿಲ್ ಇಟ್ ಬಿಕಮ್ಸ್ ಎ ಫೈನೈಟ್ ಕ್ವಾಂಟಿಟಿ. ಇನ್ಫೈನೈಟ್ ಅನ್ನೋ ಚಾನ್ಸೇ ಇಲ್ಲ. ಸೊ ಇನ್ಫೈನೈಟ್ ಅಂದರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ತುಂಬ ದೊಡ್ಡ ನಂಬರ್. ಸೊ ಅದನ್ನು ಗೊತ್ತಿಲ್ಲದೆ ಇರೋ ಕ್ವಾಂಟಿಟಿ ಇರೋದ್ರಿಂದ ನಾವೇನು ಬರಿತೀವಿ ನೋಡಿ, ಡೊಮೈನ್ ಬರಿಬೇಕಾದ್ರೆ ಎಕ್ಸ್ ಆಕ್ಸಿಸಲ್ಲಿ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ, ಆಯಿತಾ. ಲೆಫ್ಟಿಂದ ಫುಲ್ ರೈಟಿಗೆ ಹೋಗಬೇಕು. ಸೊ ಒಂದು -∞, ಯಾಕಂದರೆ ಲೆಫ್ಟಲ್ಲಿ -∞. ಈಗ ಪುನಃ ನೋಡಿ ಓಪನ್ ಬ್ರ್ಯಾಕೆಟನ್ನು ಯೂಸ್ ಮಾಡಿದೆ. ಯಾಕೆ ಓಪನ್ ಬ್ರ್ಯಾಕೆಟನ್ನು ಯೂಸ್ ಮಾಡಿದೆ ಅಂದರೆ ಇನ್ಫಿನಿಟಿ ನಮ್ಗೆ ಗೊತ್ತಿಲ್ಲದೆ ಇರೋದನ್ನು ಈಗ ಕ್ಲೋಸ್ ಬ್ರ್ಯಾಕೆಟ್ ಹಾಕಿದರೆ ಇನ್ಕ್ಲೂಡ್ ಮಾಡಿದ್ರಿ ಅಂತ ಆಯಿತು. ಮೀನ್ಸ್ ಯು ನೋ ವಾಟ್ ಈಸ್ ಇನ್ಫಿನಿಟಿ ಅಂತ ಆಯಿತು. ಸೊ ಹಾಗಾಗಿ ಇನ್ಫಿನಿಟಿ ಬರಿಬೇಕಾದ್ರೆ ಯಾವತ್ತು ಓಪನ್ ಬ್ರ್ಯಾಕೆಟ್ಸೇ ಬರಿಬೇಕು, ಕ್ಲೋಸ್ ಬ್ರ್ಯಾಕೆಟ್ ಹಂಗಿಲ್ಲ. ಸೊ -∞, ಆಮೇಲೆ ಅಲ್ಲಿಂದ ಸೀದಾ ಹೋಗೋಣ. ಎಕ್ಸ್ ಆಕ್ಸಿಸ್ ಆ ಕಡೆ ಹೋಗ್ತಾ ನೋಡಿ ಡೊಮೈನಲ್ಲಿ, ಅಲ್ಲೂ ಹಾಗೆ ಎಲ್ಲಿ ತನಕ ಹೋಗುತ್ತೆ, ಇದು ಇನ್ಫಿನಿಟಿ ತನಕನೇ ಹೋಗುತ್ತೆ, ಸರಿನಾ. ಸೊ -∞ ಟು +∞, ಓಪನ್ ಬ್ರ್ಯಾಕೆಟ್ಸ್ ಬರದೆ. ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇದು x = 2, ಬಟ್ x = 2 ಇಲ್ಲ ಬಂದರೆ ಈ ಫಂಕ್ಷನ್ ಡಿಫೈನೇ ಆಗಲ್ಲ. ಹಾಗಾಗಿ ಒಂದು ಎಲಿಮೆಂಟನ್ನು ಬಿಡಲೇಬೇಕು, ವಿಚ್ ಇಸ್ 2. ಸೊ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನೋಡಿ ಒಂದು ಫ್ಲವರ್ ಬ್ರ್ಯಾಕೆಟನ್ನು ಯೂಸ್ ಮಾಡಿದೆ. ಇದನ್ನೇ ಇನ್ನೂ ಈಸಿಯಾಗಿ -∞ +∞ ಅಂದರೆ ಏನು, ಎಲ್ಲ ರಿಯಲ್ ನಂಬರ್ಸ್ ಆಯಿತು, r ಅಂತ ಬರೆದೆ, -2 ನೋಡಿ, ಇನ್ನೂ ಈಸಿ ಆಯಿತು. ಸೊ ಈ ಥರನೂ ಬರಿಬೋದು. ನೆಕ್ಸ್ಟ್ ಬರೋಣ ರೇಂಜಿಗೆ. ಸೊ ರೇಂಜ್ ಅಂದರೆ ಏನೀಗ ವೈ ಆಕ್ಸಿಸಲ್ಲಿ ಯಾವುದೆಲ್ಲ ವ್ಯಾಲ್ಯೂಸ್ ತಗೊಳುತ್ತೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯಿತು, ಮೇಲೆ ಹೋಗುತ್ತೆ ಎಲ್ಲಿ ತನಕ, ಈ ಲೈನ್ ಅನ್ನೋದು ನೋಡಿ ಎಲ್ಲಿ ತನಕ ಹೋಗುತ್ತೆ, ಎಲ್ಲಿ ತನಕ ಬೇಕಾದ್ರೆ ಹೋಗ್ಬೋದು, ಇನ್ಫಿನಿಟಿ ತನಕ ಹೋಗುತ್ತೆ. ಕೆಳಗೂ ಹಾಗೆ ಇನ್ಫಿನಿಟಿ ತನಕ ಹೋಗುತ್ತೆ. ಸೊ ಲೋವೆಸ್ಟ್ ಪಾಯಿಂಟ್ ಈಗ ವೈ ಆಕ್ಸಿಸಲ್ಲಿ ಯಾವುದು, ಅಗೈನ್ -∞, ಮೇಲೆ +∞. ಈಗ ಇಲ್ಲಿ ಸರ್ ಇಲ್ಲೊಂದು ಎಲಿಮೆಂಟ್ ಬಿಟ್ಟಂಗೆ ವೈ ಆಕ್ಸಿಸಲ್ಲಿ ಒಂದು ಎಲಿಮೆಂಟ್ ಬಿಡಬೇಕಲ್ಲ, ಇಲ್ಲ. ಯಾಕೆ ಅಂದರೆ ವಿ ಆರ್ ಶ್ಯೂರ್ x = 2ಗೆ ಫಂಕ್ಷನ್ ಡಿಫೈನ್ ಆಗಿಲ್ಲ. ಬಟ್ x = 2 ಆದಾಗ y ವ್ಯಾಲ್ಯೂ ಏನಾಗುತ್ತೆ, ಥಿಂಕ್ ಮಾಡಿ. y ವ್ಯಾಲ್ಯೂ ಇಲ್ಲ ಅದಕ್ಕೆ, ಬಿಕಾಸ್ ನಾಟ್ ಡಿಫೈನ್ಡ್. x = 2 ಹಾಕಿದರೆ 0/0 ಆಯಿತು. 0/0ಗೆ y ಡಿಫೈನೇ ಆಗಿಲ್ಲ ಅಂದಮೇಲೆ ಹೆಂಗೆ ಎಕ್ಸ್ಕ್ಲೂಡ್ ಮಾಡೋದನ್ನು, ನಾಟ್ ಡಿಫೈನ್ಡ್ ಪಾಯಿಂಟನ್ನು ಎಕ್ಸ್ಕ್ಲೂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಷ್ಟೇ ಬರೆದು ಬಿಡ್ತೀವಿ, ಅಥವಾ ರೇಂಜ್ ಅನ್ನೋದು r ಅಂತ ಬರೆದ್ರೆ ಸಾಕು. ಐಡಿಯಾ ಗೊತ್ತಾಯ್ತಾ. ಈಗ ಹಾಗಾದರೆ ಸರ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಎಲ್ಲಿ ಬರುತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್, ಥಿಂಕ್ ಮಾಡೋಣ, ಇದೇ ಫಂಕ್ಷನಿಗೆ ಒಂದು ರೂಟ್ ಹಾಕೋಣ, ಓಕೆನಾ. ಇನ್ನೂ ಈಸಿ ಮಾಡೋಣ ಇದನ್ನು. ಸೊ ರೂಟ್ ಹಾಕಿದಾಗ ಎಲ್ಲ ಉಳಿದದ್ದೆಲ್ಲ ಸೇಮ್, ಬಟ್ ನೆನ್ಪಿಟ್ಕೊಳ್ಳಿ ಇಲ್ಲಿಗ ರೂಟ್ ಬಂತು. ಆ್ಯಂಡ್ ವಾಟ್ ಎವರ್ ಇಸ್ ಇನ್ಸೈಡ್ ರೂಟ್, ಈಗ ರೂಟ್ ಒಳಗೆ ಏನಿದೆ, x + 2 ಇದೆ, ಇದು >= 0 ಆಗಲೇಬೇಕು. ರೂಟ್ ಒಳಗೆ 0 ಬರ್ಬೋದು, ಬಟ್ ನೆಗೆಟಿವ್ ಕ್ವಾಂಟಿಟೀಸ್ ಬರುವಂಗಿಲ್ಲ ರಿಯಲ್ ನಂಬರ್ಸಲ್ಲಿ. ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬರ್ಬೋದು, ಅದು ಇನ್ನೂ ತುಂಬ ದೊಡ್ಡ ಐಡಿಯಾ, ಅದನ್ನು ಫ್ಯೂಚರಲ್ಲಿ ಕಲಿಯೋಣ. ಬಟ್ ಇಲ್ಲಿ ಇದೊಂದು ರಿಯಲ್ ಕ್ವಾಂಟಿಟಿ ಅಂದರೆ ಈ ರೂಟ್ ಸೈನ್ ಒಳಗಡೆ ಮೈನಸ್ ಕ್ವಾಂಟಿಟಿ ಬರುವಂಗಿಲ್ಲ. ಹಾಗಾಗಿ x + 2 ಅನ್ನೋದು 0 ಆಗಿರ್ಬೋದು, ಅಥವಾ 0ಗಿಂತ ದೊಡ್ಡದೇ ಆಗಿರಬೇಕು, ವಿಚ್ ಈಸ್ ಇಲ್ಲಿಗ ನೋಡಿ x ಹ್ಯಾಸ್ ಟು ಬಿ, ಇದನ್ನು ಆ ಕಡೆ ತಗೊಂಡೋದ್ರೆ -2 ಆಯಿತು. ಸೊ ಸಿಂಪಲ್, x is greater than or equal to -2 ಅನ್ನೋ ಒಂದು ಕಂಡೀಷನ್ ಬಂತು, ಸರಿನಾ. ಸೊ ಈಗ ನೋಡಿ ಡೊಮೈನ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನೌ ವಾಟ್ ಈಸ್ ದ ಡೊಮೈನ್. ಸೊ ಡೊಮೈನ್ ಇವಾಗ
ನೋಡಿ ಡೊಮೈನ್ ಏನಾಗುತ್ತೆ ನೋಡಿ, -2ಗಿಂತ ದೊಡ್ಡದಿರಬೇಕು. ಅಂದರೆ -2 ಇನ್ಕ್ಲೂಡೆಡ್ ಈಕ್ವಲ್ ಟು ಸೈನ್ ಇದೆ ನೋಡಿ, ಮೀನ್ಸ್ -2 ಆಗಬಹುದು, -2 ಆಗಬಹುದು ಇನ್ಕ್ಲೂಡೆಡ್. -2 ಇಂದ ಹಿಡಿದು ಅಂದರೆ ಇಲ್ಲಿ ಬರುತ್ತೆ ಆಯಿತಾ, ಇದಕ್ಕಿಂತ ಕೆಳಗೆ ಬರುವಂಗಿಲ್ಲ ಗ್ರಾಫ್, ಯಾಕೆಂದರೆ ರೂಟ್ ಸಿಂಬಲ್ ಇರೋದ್ರಿಂದ ದ ಫಂಕ್ಷನ್ ಹ್ಯಾಸ್ ಟು ಬಿ ಓನ್ಲಿ ಪಾಸಿಟಿವ್. ಎಕ್ಸ್ ಆಕ್ಸಿಸ್ಗಿಂತ ಮೇಲೇ ಇರುತ್ತೆ ಫಂಕ್ಷನ್, ಕೆಳಗೆ ಬರುವಂಗಿಲ್ಲ. ಸೊ ಈ ಪಾಯಿಂಟ್ ಬರಲ್ಲ ಇವಾಗ, ಇಲ್ಲಿಂದ ಕೆಳಗಡೆ ಏನೂ ಇಲ್ಲ. ಅರ್ಥ ಆಯ್ತಾ? ಸೊ -2 ಇಂದ ಹಿಡಿದು ಇನ್ಫಿನಿಟಿ ತನಕ ಅಗೇನ್ ಈ ಪಾಯಿಂಟನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಮೈನಸ್ ದಿಸ್ ಎಲಿಮೆಂಟ್. ನೋಡಿ ಎಷ್ಟು ಈಸಿ ಇದೆ, ಅರ್ಥ ಆಯ್ತಾ? ರೇಂಜ್ ಬರೆಯೋದು ಹೆಂಗೆ ಇವಾಗ, ರೇಂಜ್ ನೋಡಿ ಎಕ್ಸ್ -2 ತನಕ ಮಾತ್ರ, -2 ಇಂದ ಮೇಲೆ. ಸೊ ಎಕ್ಸ್ -2 ಆದಾಗ ಏನಾಗುತ್ತೆ ನೋಡಿ, -2 ಆದಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ ಈಕ್ವಲ್ ಟು -2, ವೈ ಇಲ್ಲಿದೆ, ಎಕ್ಸ್ ಈಕ್ವಲ್ ಟು -2 ಬರೆದಾಗ ಇಲ್ಲಿಗ ಏನಾಗುತ್ತೆ, ವೈ ವ್ಯಾಲ್ಯೂ 0 ಆಯಿತು. ಸೊ 0 ಆಲ್ಸೋ ಇನ್ಕ್ಲೂಡೆಡ್ ತಗೊಳುತ್ತೆ 0. ಅಲ್ಲಿಂದ ಇನ್ಫಿನಿಟಿ. ಬಟ್ ಈ ಲೈನ್ ಬರಲ್ಲ ಇವಾಗ, ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ವೆನ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಆದಾಗ ಏನಾಯ್ತು ನೋಡಿ, ಎಕ್ಸ್ ಈಕ್ವಲ್ ಟು 0 ಆದಾಗ ಇದು √2 ಆಯಿತು. ಸೊ √2 ಅನ್ನೋದು ಎಲ್ಲಿ ಬರುತ್ತೆ, 2 ಅಲ್ಲ 1.41 ಇಲ್ಲೆಲ್ಲ ಬರುತ್ತೆ. ಸೊ ಲೈನ್ ಚೇಂಜ್ ಆಗುತ್ತೆ, ಬಟ್ ಡೊಮೈನ್ ರೇಂಜ್ ಬರೆಯೋಕ್ಕೇನು ಪ್ರಾಬ್ಲಮ್ ಇಲ್ಲ ಇವಾಗ. ಸೊ ಫಸ್ಟ್ ಒನ್ ಹಿಂಗೆ ಬರೆದೆ ನಾನು. ಇದರ ಅರ್ಥ ಏನು, -2 ಇಂದ ಹಿಡಿದು ಇನ್ಫಿನಿಟಿ ತನಕ, ಬಟ್ 2 ಇನ್ಕ್ಲೂಡ್ ಆಗಿರಲ್ಲ. -2 ಇನ್ಕ್ಲೂಡ್ ಆಗಿದೆ, ಬಟ್ ಇನ್ಫಿನಿಟಿ ಯಾವತ್ತೂ ಇನ್ಕ್ಲೂಡ್ ಆಗೋ ಚಾನ್ಸೇ ಇಲ್ಲ. ರೇಂಜು ಹಾಗೆ 0 ಟು ಇನ್ಫಿನಿಟಿ. ಸೊ ಈ ಒಂದು ಎಕ್ಸಾಂಪಲಿಂದ ನಿಮಗೀಗ ಗೊತ್ತಾಗಿರ್ಬೋದು ಈ ಬ್ರ್ಯಾಕೆಟ್ಸ್ನ ಯೂಸೇಜ್ ಹೇಗೆ. ಈಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ನೋಡಿ, sin x, f(x) = sin x ಅಂತ ತಗೊಂಡ್ವಿ. ಇದರ ಡೊಮೈನ್ ಏನು ಬರಿತೀವಿ, ಡೊಮೈನ್ ಅಂದರೆ ಎಕ್ಸ್ ಆಕ್ಸಿಸ್ ಈಸ್ ಆರ್ ಅಂತ ಬರೆದ್ರೆ ಸಾಕು. ಅಥವಾ ಇದನ್ನೇ ನಾವು -∞ ಟು +∞ ಬರಿಬೋದು. ರೇಂಜ್ ಅಂತ ಬಂದಾಗ ಏನಾಗುತ್ತೆ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಇದೇ ಫಂಕ್ಷನನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೆ. ರೇಂಜ್ ಇಸ್ -1 ಟು +1. ಇವಾಗ ನೋಡಿ ಸ್ಕ್ವೇರ್ ಬ್ರ್ಯಾಕೆಟ್ಸನ್ನು ಬರೆದ, ಅದು ಅರ್ಥ ಏನು, -1 ಕೂಡ ವ್ಯಾಲ್ಯೂ ತಗೊಳ್ಳುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗಿ ಉಳಿದದ್ದೆಲ್ಲ ವ್ಯಾಲ್ಯೂಸ್ ಬಂದು ಲಾಸ್ಟಿಗೆ 1 ತನಕ ಬಂದು ಎಂಡ್ ಆಗುತ್ತೆ. ಸೊ 1 ಆಲ್ಸೋ ಇಸ್ ಇನ್ಕ್ಲೂಡೆಡ್ ಅಂತ ಅರ್ಥ. ಸೊ ಇಷ್ಟೇ ಬ್ರ್ಯಾಕೆಟ್ಸ್ನ ಯೂಸೇಜ್. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ, ಅರ್ಥ ಆಗಿದೆ ಅಂತಲೂ ಅಂದ್ಕೊಳ್ತಾ ಇದ್ದೀನಿ. ಅರ್ಥ ಆದರೆ ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಶೇರ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.